ಎಲ್ರಿಗೂ ನಮಸ್ಕಾರ. ಹಾಡು ಮೊದಲನೇ ಲೈನ್ ಏನಪ್ಪ? ಬರಂಗಿಲ್ಲ ನಿದ್ದೆ ಬನ್ನಿ ಗುಬ್ಬಿ ಬನ್ನಿ. ತುಬಿ ಅಣ್ಣ ಬೈ ಬನ್ನಿ. ಅವ್ರಿಗೊಂದು ಮೈಕ್ ಕೊಡಿ. ಕೊಡ್ತೀವಿ ಸರ್. ಫಸ್ಟ್ ಲೈನ್ ಹೇಳಿ. ನಿದ್ದೆ ಬರಂಗಿಲ್ಲ, ನಿದ್ದೆ ಬರಂಗಿಲ್ಲ. ಇಂಡಸ್ಟ್ರಿಗೆ ಬಂದ್ಮೇಲೆ ನಿದ್ದೆ ಮಾಡಂಗಿಲ್ಲ. ಸೆಕೆಂಡ್, ಉಲ್ಟಂ ಪಲ್ಟ ಆಗಿ ಉಲ್ಟಿ ಹೊಡೆದ್ರು ಬರಂಗಿಲ್ಲ. ಅದನ್ನ ಕೆಲವರು ಮಾಡಿಸ್ತಾರೆ, ನಮ್ಗೆ ತೊಂದರೆ ಇಲ್ಲ. ರಿಲೀಸ್ ಮಾಡಿದ್ಮೇಲೆ ಮಾಡಿಸ್ತಾ ಇರ್ತಾರೆ. ನೆಕ್ಸ್ಟ್ ಅಪ್ಪ, ಡಬ್ಬ ಇಸ್ಕೊಂಡು ಬಿರಿಯಾನಿ ಬಾರಿಸಿದ್ರು ಬರಂಗಿಲ್ಲ. ಬಿರಿಯಾನಿ ಅಂತೇಳಿ ಸೆಟ್ ಹಾಕಿ ಕೊಡ್ತಾರೆ ಅಷ್ಟೇ, ಅದ್ರಲ್ಲಿ ಏನು ಇರಲ್ಲ. ಸುಮ್ಮನೆ ಒಂದು ಮೊಟ್ಟೆ ಇಟ್ಟಿರ್ತಾರೆ, ಒಣಗೋಗಿರೋದು 2 ಕೋಳಿ ಕಾಲು ತುರುಕಿರ್ತಾರೆ ಅಷ್ಟೇ, ಬಟ್ ಬಿರಿಯಾನಿ ತಿನ್ನಿ ಅಂತಾರೆ. ನಿದ್ದೆ ಬರಂಗಿಲ್ಲ, ನಿದ್ದೆ ಬರಂಗಿಲ್ಲ. ಅದಾದ್ಮೇಲೆ ಏನೋ ಇದೆಯಲ್ಲ, ಅದು ಇವ್ರದ್ದು ಲೈನ್ಸ್. ಯಾವುದು ನಿಮ್ದು ಯಾವ್ದಪ್ಪ? ಬಿಯರ್ ಪಿಯ ಡೊಲೋ ಖಾಯ ಆದ್ರೂ ನಿದ್ದೆ ಬರಂಗಿಲ್ಲ. ಬಿಯರ್, ನಾವು ಬಿಯರ್ ಹಾರ್ಡ್ ಡ್ರಿಂಕ್ಸೇ ಓಡಿಸ್ಬಿಡ್ತಾರೆ ಯಾವ ಮಾಡಿದ್ರೆ. ಡೋಲೋ ಬೇಕಾಗೇ ಇಲ್ಲ. ಅನಾಸಿನ್ನು, ಸ್ಯಾರಿಡಾನು, ಬೇರೆ ಯಾವ್ದಿದ್ರು ಕೊಡ್ತಾರೆ, ಅದ್ರ ಬಗ್ಗೆನೂ ತೊಂದರೆ ಇಲ್ಲ. ನೆಕ್ಸ್ಟ್ ಅವ್ರ ಬಾದ್ಮೇ ಹ್ಯಾಪಿ ಎಂಡಿಂಗ್ ಮಾಡ್ತಾ ಇದ್ದು ಆದ್ರೂ ನಿದ್ದೆ ಬರಂಗಿಲ್ಲ. ಸರಿ ಹೇಳಿ. ಹ್ಯಾಪಿ ಎಂಡಿಂಗ್ ಮಾಡ್ತಾ ಇದ್ದು ಆದ್ರೂ ನಿದ್ದೆ ಬರಂಗಿಲ್ಲ. ನಮ್ಗೆ ಸೆಲ್ಫೇ ಹಾಕ್ಸ್ಬಿಡ್ತಾರೆ ಗಾಂಧಿನಗರದಲ್ಲಿ. ಹ್ಯಾಪಿ ಎಂಡಿಂಗ್ ಮಾಡ್ಕೊಳಂಗೇ ಇಲ್ಲ ನಾವು. ಸೆಲ್ಫ್ ಹಾಕ್ಸ್ ಬಿಟ್ಬಿಡ್ತಾರೆ, ಗೊತ್ತೇ ಆಗಲ್ಲ. ಆ ಸೆಲ್ಫ್ ಎಂಡಿಂಗ್ ಅನ್ಕೊಂಡು ನಾವು ಹೋಗ್ತಾನೆ ಇರ್ತೀವಿ, ಅದು ಗೊತ್ತೇ ಆಗಲ್ಲ. ಗಲ್ಲಿ ಫಿರ್ದಲ್ಯ, ರೀಲ್ಸು ದೆಗ್ದಲ್ಯ ಆದ್ರೂ ನಿದ್ದೆ ಬರಂಗಿಲ್ಲ. ಕೆಲವ್ರು ಇನ್ನಿಷ್ಟ, ಕೆಲವ್ರು ತೆರೆ ಮೇಲೆ ಬರ್ದವರೆಲ್ಲ ರೀಲ್ಸ್ ಮಾಡಕ್ ಶುರು ಮಾಡ್ತಾರೆ ಗಾಂಧಿನಗರದಲ್ಲಿ. ಇನ್ಮೇಲೆ ಅದು ತೊಂದರೆ ಇಲ್ಲ. ಹಾಡು ತುಂಬಾ ಚೆನ್ನಾಗಿದೆ ಆಕ್ಚುಲಿ. ಅಂದ್ರೆ ಇಷ್ಟು ಚೆನ್ನಾಗಿ ಹಾಡು ಪ್ರಮೋಷನ್ ಆಗ್ತಿತ್ತು ಇಲ್ವೋ ಅಂತ ಕುತ್ಕೊಂಡ್ಬಿಡ್ತೆ ಎಲ್ಲರೂ ತಲೆಯಲ್ಲೂ. ಅದಕ್ಕೆ ವಿಜಯ್ ಸರಿ ಸಾಟಿ ಅಂತ ಹೇಳೋದು. ಇಲ್ಲ, ನಂಗೆ ಸಾಂಗ್ ತುಂಬಾ ಚೆನ್ನಾಗಿದೆ. ಹೀರೋನು ತುಂಬಾ ಮುದ್ದಾಗಿದ್ದಾರೆ, ಅವ್ರ ಹೀರೋಯಿನ್ನು ತುಂಬ ಮುದ್ದಾಗಿದ್ದಾರೆ. ಓಲ್ಡ್ ಟೀಮ್, ಶೈನ್ ಶೆಟ್ಟಿ ಎಲ್ಲರೂ ತುಂಬ ಯಂಗ್ ಹುಡುಗರು ಟೀಮೇ ಇದೆ. ಖುಷಿ ಅನಿಸುತ್ತೆ. ನಾನು ಅದೇ ಪ್ರವೀಣ್ ಶೆಟ್ರು ಪಾಪ ಹೇಳಿದಾಗ ನಾನು ರಂಗನಾಥ್ ಸರ್ ಮಾತಾಡೋದು, ಜನರಲಿ ಹೊಸ ಸಿನಿಮಾನ ನಾನು ಪ್ರಮೋಟ್ ಮಾಡಲ್ಲ. ಯಾಕೆ ಅಂತ ಹೇಳ್ತೀನಿ. ಪಾಪ ಆ ಮಕ್ಕಳು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ. ಸಿನಿಮಾ ಮಾಡಿ ಯಾರೋ ಪ್ರೊಡ್ಯೂಸರಿಂದ ದುಡ್ಡು ತಂದು ಮನೆ ಮಾರಿ, ಆಸ್ತಿ ಮಾರಿ, ಒಡವೆಗಳು ಮಾರಿ ತಂದು ಸಿನಿಮಾ ಮಾಡ್ತಾರೆ. ಅದನ್ನು ತಂದು ಪಾಪ ಗಾಂಧಿನಗರದಲ್ಲಿ ಕೆಲವು ಪಂಡಿತರಿಗೆ ಸೆಲ್ಫ್ ಹಾಕಿಸ್ತಾರಲ್ಲ, ಅವ್ರ ಕೈಲಿ ಕೊಡ್ತೀವಿ ಪಾಪ ರಿಲೀಸ್ ಮಾಡಿ ಅಂತ. ಅದೊಂದು ಪ್ರೆಗ್ನೆಂಟ್ನ ಕೊಟ್ಟಂಗೆ, ಅಷ್ಟು ನೋವಿರುತ್ತೆ. ಕೆಲವು ಮಕ್ಕಳನ್ನ ಸಾಯಿಸ್ಬಿಡ್ತಾರೆ, ಕೆಲವು ಮಕ್ಕಳನ್ನೆಲ್ಲ ಅಬಾರ್ಟ್ ಮಾಡಿಸ್ಬಿಡ್ತಾರೆ, ಕೆಲವು ಗಂಡು ಮಕ್ಕಳಾದರೂ ಹೆಣ್ಮಕ್ಳು ಅಂತ ಹೇಳ್ಬಿಡ್ತಾರೆ. ಕೆಲವು ಮಕ್ಕಳು ಇಲ್ಲ ಸರ್ ನಿಮ್ಮ ಸುಳ್ಳು, ಸುಮ್ಮನೆ ಗ್ಯಾಸ್ಗೆ ಹೊಟ್ಟೆ ಮಣಿಯುತ್ತೆ ಅಷ್ಟೇ ಅಂದ್ಬಿಡ್ತಾರೆ. ಅಂಥ ಮಹಾನ್ ಪ್ರಳಯಾಂತಕರು ಗಾಂಧಿನಗರದಲ್ಲಿ ಪಾಪ ಕೆಲವರು, ಎಲ್ಲರೂ ಅಲ್ಲ, ಅವ್ರ ಕೈಗೆ ಹೋಗಿ ತಲುಪುತ್ತೆ ಪಾಪ. ಇಂತೆಲ್ಲ ಕಷ್ಟಪಡುವಂಥ ಮಕ್ಕಳು, ಅವ್ರ ಕನಸೇ ಬೇರೆ ಇರುತ್ತೆ ಸರ್. ನವೀನ ಇಲ್ಲೇ ಇದ್ದಾನೆ, ಅವನು ಗೊತ್ತು. ನಾನು ಇನ್ನೂ ನೋಡ್ತಿದ್ದೆ. ಪ್ರವೀಣ್ ಶೆಟ್ರು ಮಗರು ಅಂತ ನಾನು ಹೊಗಳಲ್ಲ, ಎನರ್ಜಿ ನೋಡಿ ಖುಷಿ ಆಯಿತು. ಆ ಡ್ಯಾನ್ಸ್ ಮಾಡುವಾಗ ಎನರ್ಜಿ ತುಂಬ ವಾವ್ ಅನ್ನಿಸ್ತು ನನಗೆ. ಹಂಗಾಗಿ ನಾನು ಹೊಸಬ್ರಿಗೆ ಎಷ್ಟೋ ಜನಕ್ಕೆ ಬೈತೀನಿ, ಹೊಸ ಸಿನಿಮಾ ಅಂತ ಪ್ರಮೋಷನ್ ಹೋದ ಕಡೆಗೆ ಅಂತ, ನನ್ನನ್ನು ಬೈಕೊಂಡ್ಲಿ ಅಂತ. ಈ ಪ್ರೋಸೆಸ್ ಇದೆ ಗೊತ್ತಾ ನೋಡಿ. ಇದೆಲ್ಲರೂ ಈಗ ಇಲ್ಲೆಲ್ಲರೆಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ. ಈ ಮಾಸ್ಟ್ರು ಇವರೇನೋ ಡ್ಯಾನ್ಸ್ ಮಾಡಿದ್ರೆ ನಮಗೂ ಖುಷಿ ಅನಿಸುತ್ತೆ. ಅವ್ರು ಯಾರೋ ಟೀಮ್ ಕ್ಲಾಪ್ ಹೊಡಿತಾರೆ, ವಾವ್ ಸೂಪರ್ ಸ್ಟೆಪ್ ಇದು ಅಂತ. ಇದಾದ್ಮೇಲೆ ಒಂದು ಪ್ರೋಸೆಸ್ ಇದೆಯಲ್ಲ, ಅದೊಂಥರ ಚಕ್ರವ್ಯೂಹ. ಆದರೆ ಬೇಯಿಸ್ಬೋದು, ಯಾರೋ ಒಬ್ಬ ಅರ್ಜುನನ್ನು ಕೇಳ್ಬೋದು ಹೆಂಗೆ ಹೊರಗಡೆ ಬರೋದು ಅಂತ. ಇಲ್ಲ ಸಿಕ್ಕಿದ್ರೆ ಭೀಷ್ಮರಾದರೂ ಕೇಳ್ಬೋದು. ಅದಕ್ಕಿಂತ ಕೆಟ್ಟದ್ದು ವಿಷವ್ಯೂಹ ಇದು. ಅದು ನಾನು ರಂಗನಾಥ್ ಸರ್ ಹತ್ರ ಮಾತಾಡ್ತಿದ್ದೆ. ನನಗೆ ಯಾವಾಗಲೂ ಅದನ್ನು ಲೈಕ್ ಅವನು ಒಬ್ಬ ಅಮೇಝಿಂಗ್ ಆ್ಯಕ್ಟ್ರ್. ಅವನು ಈ ಥರ ಯಂಗ್ ಟ್ಯಾಲೆಂಟ್ಸ್ಗಳು ಪಾಪ ಅವ್ರು ಏನು ಸಂಪಾದನೆ ಮಾಡಿದ್ದಾರೆ ಅಂದರೆ, ಥಿಯೇಟರ್ ವೈಸ್ ಏನು ಸಂಪಾದನೆ ಮಾಡಿದ್ದಾರೆ, ಅವ್ರನ್ನ ಎಷ್ಟು ಜನ ನೋಡ್ತಾ ಇದ್ದಾರೆ ಅನ್ನೋ ರಿಸಲ್ಟ್ ಯಾರೂ ಕೊಡೋರಿಲ್ಲ. ಇಲ್ಲಿ ನಾನು ಯಾಕೆ ಬಂದೆ ಅಂದರೆ, ಪಾಪ ಪ್ರವೀಣ್ ಶೆಟ್ರು ಅಲ್ಲ, ರಂಗನಾಥ್ ಸರ್ಗೂ ಅಲ್ಲ, ನೀವಿಬ್ಬರು ಸೇರಿ ಫೈಟ್ ಮಾಡ್ತಿರೋ ಆ ತಾಕತ್ ನಿಮಗಿದೆ ಅಂತ. ಇವತ್ತು ಈ ಸಮಾಜದಲ್ಲಿ
ತಾವು ಒಂದು ದೊಡ್ಡ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತಿದ್ದೀರಾ. ತಮ್ಮ ಮಾತುಗಳು ಹೇಳಿಕೆಗಳಾಗಿ ನಡೀತಿದೆ. ಪ್ರವೀಣ್ ಶೆಟ್ಟರ್ದು ಒಬ್ಬ ಹೆಸರಿದೆ. ಇನ್ ಕೇಸ್ ಹಂಗೇನೋ ಅನ್ಯಾಯ ಆದರೆ ನೀವಿಬ್ಬರು ನಿಂತು ಫೈಟ್ ಮಾಡ್ತೀರ ಅನ್ನೋ ಖುಷಿಗೋಸ್ಕರ ಬಂದೆ. ಇಂಥವ್ರನ್ನ ಸಪೋರ್ಟ್ ಮಾಡ್ಬೋದು. ಎಷ್ಟು ಜನ ಗೊತ್ತಮ್ಮ ನಮ್ಮ ಮನೆ ಮುಂದೆ ಬರೋದು? ಎಲ್ಲ ಹೊಸ ಸಿನಿಮಾ ಸರ್. ಪ್ರೊಡ್ಯೂಸರ್ಗಳು ಮನೆ ಮಾರಿ ಪೇಪರ್ ಎತ್ಕೊಂಡ್ಬಂದಿರ್ತಾರೆ, ಸರ್ ಇದು ಕೊಟ್ಬಿಟ್ಟಿದ್ದೀವಿ, ನೀವು ಬಂದರೆ ರಿಲೀಸ್ ಮಾಡ್ತೀವಿ ಅನ್ನೋದು. ಸರ್ ನಾನು ಬಂದರೆ ಸಿನಿಮಾ ಓಡಲ್ಲ ಸರ್ ಅಂತೀನಿ ನಾನು. ಕಂಟೆಂಟ್ ಇದ್ರೆ ಓಡುತ್ತೆ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.